ನಿಲ್ಲು ನಿಲ್ಲುವಲಕ್ಕೆ ಈ ವಾಕ್ಯ ಇಂಗ್ಲೀಷ್ನಲ್ಲಿ ಸ್ಟಾಪ್ ಅಂತ ಹೇಳ್ತೀವಿ. ಮಾತನಾಡು ಸ್ಪೀಕ್. ಕೇಳು ಲಿಸನ್. ಇಲ್ಲಿ ಕಾದಿರುವಲಕ್ಕೆ ವೇಟ್ ಹರ್. ಇಲ್ಲಿ ಬಾ ಕಮ್ ಹಿಯರ್. ಮಲ್ಲಿಗೆ ಹೂವಾದತ್ತೀವಲ್ಲ ಅದಕ್ಕೆ ಜಾಸ್ಮಿನ್ ಅಂತ ಹೇಳ್ತೀವಿ. ಕಮಲ ಲೋಟಸ್. ಗುಲಾಬಿ ರೋಜ್. ಸೂರ್ಯಕಾಂತಿಗೆ ಸನ್ಫ್ಲವರ್. ದಾಸವಾಳ ಹೂವಿಗೆ ಹಿಬಿಸ್ಕಸ್ ಅಂತ ಹೇಳ್ತೀವಿ. ಬೀಜಕ್ಕೆ ಸೀಡ್ ಅಂತ ಹೇಳ್ತೀವಿ. ಮೊಳಕೆ ಕಾಳು ಅಥವಾ ಕಾಳುಗಳನ್ನು ನೆನೆ ಹಾಕಿ ಕಟ್ಟಿಟ್ಟಾಗ ಮೊಳಕೆ ಬರ್ತದಲ್ಲ, ಅದನ್ನು ಇಂಗ್ಲೀಷ್ನಾಗ ಏನಂತೀವಿ ಅಂದ್ರೆ ಸ್ಪ್ರೌಟ್ ಅಂದರೆ ಮೊಳಕೆ. ಹುಲ್ಲು ಗ್ರಾಸ್. ಬೆಳೆ ಕ್ರಾಪ್. ಬಿತ್ತು ಶೋ ಅಂತ ಹೇಳ್ತೀವಿ. ಮೋಡಕ್ಕೆ ಕ್ಲೌಡ್ ಅಂತ ಹೇಳ್ತೀವಿ. ಹಗ್ಗ ಚೀಪ್. ಅವಕಾಶ ಚಾನ್ಸ್. ಕಾರಣ ಕ್ಯೂಸ್ ಅಂತ ಹೇಳ್ತೀವಿ. ಅಧ್ಯಾಯ ಚಾಪ್ಟರ್. ವಾಟ್ ಅಂದರೆ ಏನು. ಏಕೆ ಅನ್ನೋ ಪದಕ್ಕೆ ವೈ ಅಂತ ಹೇಳ್ತೀವಿ. ವೈ. ಯಾವುದು ಈ ವಾಕ್ಯಗೆ ವಿಚ್ ಅಂತ ಹೇಳ್ತೀವಿ. ಯಾವಾಗ ವೆನ್. ಎಲ್ಲಿ ವೇರ್. ನೆಕ್ಸ್ಟ್ ಹಿಯರ್ ಅಂದರೆ ಅವಳ ಅಥವಾ ಇವಳ ಅಂತ ಅರ್ಥ ಕೊಡ್ತದೆ. ಹಿಯರ್ಸ್ ಅವಳದು ಅಥವಾ ಇವಳದು. ಹಿಯರ್ಸ್ ಅಂದರೆ ಅವಳದು ಅಥವಾ ಇವಳದು ಎರಡೂ ಥರ ಅರ್ಥ ಬರ್ತದೆ. ಇಟ್ ಅದು ಅಥವಾ ಇದು. ಇಟ್ ಈ ಒಂದೇ ವಾಕ್ಯ ಎರಡು ಅರ್ಥನ ಕೊಡ್ತದೆ. ಇದು ಅದು. ಇಟ್ಸ್ ಇದರ ಅದರ. ಇಟ್ಸ್ ಇದರ ಅದರ. ದೇ ಅವರು ಅಥವಾ ಇವರು ಎರಡಕ್ಕೂ ಒಂದೇ ವಾಕ್ಯ. ದೇ ಅವರು ಅಥವಾ ಇವರು. ದೇಯರ್ ಅವರ ಅಥವಾ ಇವರ. ದೇಯರ್ ಅಂದರೆ ಅವರ ಅಥವಾ ಇವರ. ದೆಮ್ ಅವರಿಗೆ ಅಥವಾ ಅವರನ್ನು. ದೆಮ್ ಅಂದರೆ ಅವರಿಗೆ ಅಥವಾ ಅವರನ್ನು. ದೇಯರ್ಸ್ ಅವರದು ಅಥವಾ ಇವರದು ಅಂತ ಎರಡಕ್ಕೂ ಒಂದೇ ಅರ್ಥ ಕೊಡ್ತದೆ. ದಿಯರ್ಸ್ ಅವರದು ಅಥವಾ ಇವರದು. ನೆಕ್ಸ್ಟ್ ನಾನು. ಅಂದರೆ ನಾನು. ಅವರ್ ನಮ್ಮ. ಅವರ್ ಅಂದರೆ ನಮ್ಮ. ಮೈ ನನ್ನ ಅಲ್ಲಕ್ಕೆ ಮೈ ಅಂತ ಹೇಳ್ತೀವಿ. ಅವರ್ಸ್ ನಮ್ಮದು. ಅವರ್ ಅಂದರೆ ನಮ್ಮ. ಅವರ್ಸ್ ಅಂದರೆ ನಮ್ಮದು. ಮೀ ನನಗೆ. ಮೈ ಅಂದರೆ ನನ್ನ. ಮೀ ಅಂದರೆ ನನಗೆ. ಯು ನೀನು ಅಥವಾ ನೀವು. ಯು ಅಂದರೆ ನೀನು ಅಥವಾ ನೀವು. ವಿ ನಾವು. ವಿ ಅಂದರೆ ನಾವು. ಹಿ ಅವನು ಅಥವಾ ಇವನು. ಹಿ ಅಂದರೆ ಅವನು ಅಥವಾ ಇವನು. ನೆಕ್ಸ್ಟ್ ರೋಗ ಅಥವಾ ಕಾಯಿಲೆ. ಈ ವಾಕ್ಯಗೆ ಡಿಸೀಸ್ ಅಂತ ಹೇಳ್ತೀವಿ. ಚಿಕಿತ್ಸೆ ಅನ್ನೋಕ್ಕೆ ಟ್ರೀಟ್ಮೆಂಟ್. ಲಕ್ಷಣಗಳು ಸಿಂಪ್ಟಮ್ಸ್. ಸಾಂಕ್ರಾಮಿಕ ಕಾಂಟಿಜಿಯಸ್. ರೋಗಿ ಪೇಟೆಂಟ್. ರೋಗಿಲಕ್ಕೆ ಪೇಟೆಂಟ್ ಅಂತ ಹೇಳ್ತೀವಿ. ನನಗೆ ಸಹಾಯ ಮಾಡು ಹೆಲ್ಪ್ ಮೀ ಅಂದರೆ ನನಗೆ ಸಹಾಯ ಮಾಡು.
ಒಂದು ನಿಮಿಷ ತಡೆಯಿರಿ ಅಂದರೆ ಯಾರಾದರೂ ಬರುವಾಗ ಅಥವಾ ಹೇಳ್ತಿರ್ತಾರಲ್ಲ ಆಯ್ತು ಬಂದಿಲ್ಲೇ ಒಂದು ನಿಮಿಷ ತಡೀರಿರ್ತಾರಲ್ಲ ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳೋದಂದ್ರೆ ಜಸ್ಟ್ ಎ ಮಿನಿಟ್. ಜಸ್ಟ್ ಎ ಮಿನಿಟ್, ಒಂದು ನಿಮಿಷ ತಡೆಯಿರಿ ಅಥವಾ ಕಾಯಿರಿ. ಇದನ್ನು ಮತ್ತೆ ಮಾಡಿ, ಡೂ ಇಟ್ ಅಗೈನ್. ಡೂ ಇಟ್ ಅಗೈನ್. ಬೇಗ ಮನೆಗೆ ಹೋಗು, ಗೋ ಹೋಮ್ ಕ್ವಿಕ್ಲಿ. ಗೋ ಹೋಮ್ ಕ್ವಿಕ್ಲಿ, ಬೇಗ ಮನೆಗೆ ಹೋಗು. ಇಲ್ಲಿ ಬಾ ಅಥವಾ ಬನ್ನಿ, ಕಮ್ ಹಿಯರ್. ಕಮ್ ಹಿಯರ್. ದೇವತೆ. ದೇವತೆ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಏಂಜಲ್. ಏಂಜಲ್ ಅಂತ ಕರಿತೀವಿ. ದೆವ್ವ. ದೆವ್ವಕ್ಕೆ ಡೆವಿಲ್. ಡೆವಿಲ್ ಅಂತ ಕರಿಬೇಕು. ಒಪ್ಪಿಕೊಳ್ಳಿ. ಒಪ್ಪಿಕೊಳ್ಳಿ ಅನ್ನೋಕ್ಕೆ ಆಕ್ಸೆಪ್ಟ್. ಆಕ್ಸೆಪ್ಟ್. ನಿರಾಕರಿಸು. ನಿರಾಕರಿಸು ಅಥವಾ ತಿರಸ್ಕರಿಸು ಅಥವಾ ರೆಫ್ಯೂಸ್. ರೆಫ್ಯೂಸ್. ವಾದಿಸು. ಆರ್ಗ್ಯೂ. ಆರ್ಗ್ಯೂ. ಒಪ್ಪಿಕೋ. ಒಪ್ಪಿಕೊಳ್ಳಕ್ಕೆ ಅಗ್ರಿ. ಅಗ್ರಿ. ತುಂಬ ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮರಿದೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ. ಯಾಕಂದರೆ ಆ ಬೆಲ್ ಬಟನ್ ಒತ್ತೋದ್ರಿಂದ ನಾನು ಈ ಇಂಗ್ಲೀಷ್ ರಿಲೇಟೆಡ್ ವಿಡಿಯೋ ಮಾಡುವಾಗ ಮೊದಲು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬಂದು ತಲುಪುತ್ತದೆ. ನಿಮಗೆ ನೋಡಲು ಅಥವಾ ಓದಲು ಈಜಿ ಆಗುತ್ತದೆ. ಅದಕ್ಕೆ ದಯವಿಟ್ಟು ತಪ್ಪದೆ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೊಬ್ಬರಿಗೂ ಹೆಲ್ಪ್ ಮಾಡಿ. ನಿಮ್ಮಿಂದ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.